ಬೆಂಗಳೂರಿನಲ್ಲಿ ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ರಸ್ತೆ ಮಧ್ಯೆ ಟೆಂಪರವರಿ ಟಿಸಿ ಇಟ್ಟ ಬೆಸ್ಕಾಂ ಸಿಬ್ಬಂದಿ. ಬೆಂಗಳೂರಿನಲ್ಲಿ ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿ. ರಸ್ತೆ ಮಧ್ಯೆ ಟೆಂಪರವರಿ ಟಿಸಿ ಇಟ್ಟಂತ ಬೆಸ್ಕಾಂ ಸಿಬ್ಬಂದಿ. ಗಾಯತ್ರಿ ನಗರ ಈ ಬ್ಲಾಕ್ನ ಎಟಿಎ ಮುಖ್ಯ ರಸ್ತೆಯಲ್ಲಿ ಘಟನೆ. ಟಿಸಿ ಕೆಟ್ಟರೆ ಒಂದು ದಿನಕ್ಕಾಗಿ ತಾತ್ಕಾಲಿಕ ಟಿಸಿ ಇಡ್ತಾರೆ. ಆದ್ರೆ 15 ದಿನಗಳಿಂದ ಅಲ್ಲೇ ಬಿದ್ದಿರುವಂತ ತಾತ್ಕಾಲಿಕ ಟಿಸಿ, ನೆಲದ ಮೇಲೆ ಬಿದ್ದಿರುವ ಟಿಸಿಯಿಂದ ಹೊರಗೆ ಬಂದಿರುವಂತಹ ಕೇಬಲ್, ಟಿಸಿ ಸುತ್ತಮುತ್ತ ಯಾವುದೇ ರೀತಿಯ ಭದ್ರತೆ ಕೂಡ ಇಲ್ಲ. ರಸ್ತೆಯಲ್ಲೇ ಟಿಸಿ ಇರುವ ಬಗ್ಗೆ ಸ್ಥಳೀಯರಿಂದ ಮಾಹಿತಿ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆದ್ರೂ ಟಿಸಿ ವಿಚಾರದಲ್ಲಿ ಬೆಸ್ಕಾಂ ಸಿಬ್ಬಂದಿ ಡೋಂಟ್ ಕೇರ್. ಬೆಸ್ಕಾಂ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿದೆಯಾ, ಗೊತ್ತಿಲ್ವಾ, ಗೊತ್ತಿದ್ದು ಸುಮ್ಮನಿದ್ದಾರಾ? ದಿನೇ ದಿನೇ ಹೆಚ್ಚಾಗ್ತಿದೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ. ಬೆಂಗಳೂರಿನಲ್ಲಿ ಕರೆಂಟ್ ಹೋಯ್ತು ಅಥವಾ ಟಿಸಿದೇನೋ ಸಮಸ್ಯೆ ಆಯಿತು ಅಂತ ಅಂದಾಗ ಒಂದು ದಿನಕ್ಕೆ ಅಂತ ತಾತ್ಕಾಲಿಕವಾಗಿ ಅದನ್ನು ರೆಡಿ ಮಾಡುವವರೆಗೂ ಒಂದು ತಾತ್ಕಾಲಿಕವಾಗಿ ಟಿಸಿ ಇಡ್ತಾರೆ. ಬಟ್ ಇಲ್ಲಿ 15 ದಿನ ಆಯ್ತಂತೆ ಟಿಸಿ ಇಟ್ಟು. 8ನೇ ರಸ್ತೆಯಲ್ಲಿ ಗಾಯತ್ರಿ ನಗರ ತಾತ್ಕಾಲಿಕ ಟಿಸಿಯನ್ನ ಇಟ್ಟು 8 ದಿನ ಆಯಿತು. ಮಳೆ ಹೆಚ್ಚಾಗಿ ಆಗ್ತಾ ಇದೆ. ಇನ್ನೂ ಹೆಚ್ಚಾಗಿ ಮಳೆ ಸುರಿದು ಆ ವೈರನ್ನು, ಆ ಕೇಬಲ್ಲು ಹೊರಗಡೆ ಬಿದ್ದಿದೆ. ಅದನ್ನು ಯಾರೋ ಒಬ್ರು ಟಚ್ ಮಾಡಿ ಅವ್ರಿಗೆ ಏನೋ ಪ್ರಾಣಕ್ಕೆ ಅಪಾಯ ಆಗಿ, ಏನೋ ಒಂದು ಸರ್ಕಾರ ಇಷ್ಟು ಲಕ್ಷ ಅಂತ ಕೊಡುತ್ತೆ ಸುಮ್ಮನಾಗ್ಬಿಡುತ್ತೆ ಅಂತಾನ? ನಮಗೇನಾಗಬೇಕು? ಯಾರ ಪ್ರಾಣ ಹೋದರೆ ಏನು ಅಂತಾನ? ಅಥವಾ ಯಾಕೆ, ಯಾವ ಕಾರಣಕ್ಕೆ 15 ದಿನ ಆದರೂ ಅಲ್ಲಿ ಟಿಸಿ, ತಾತ್ಕಾಲಿಕ ಟಿಸಿಯನ್ನೇ ಇಟ್ಟಿದ್ದೀರಾ? ಅಷ್ಟು ಬೇಜವಾಬ್ದಾರಿತನವನ್ನು ತೋರಿಸಿದ್ದೀರಾ ಅಂತ. ವೈರ್ಗಳೆಲ್ಲ ಹೊರಗಡೆ ಬಿದ್ದಿದೆ, ಮಳೆ ಆಗುತ್ತೆ, ನೀರಿನ ಜೊತೆಗೆ ಏನಾದರೂ ಅಲ್ಲಿ ಶಾಕ್ ಆಗುವಂಥದ್ದು ಅಥವಾ ಕರೆಂಟ್ದೇನೋ ಸಮಸ್ಯೆ ಆಯಿತು ಅಂತ ಅಂದರೆ ಯಾರು ಹೊಣೆ? ವೃದ್ಧರು ಓಡಾಡ್ತಾರೆ, ಸಾರ್ವಜನಿಕರು ಓಡಾಡುವಂಥ ಸ್ಥಳ, ಮಕ್ಕಳು ಓಡಾಟವನ್ನು ನಡೆಸ್ತಾರೆ.